ಇನ್ನು ಡ್ರಗ್ಸ್ ಪ್ಲೇಡ್ಲಿಂಗ್ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಹಾಗೂ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಆಗಿದ್ದು ಕಲ್ಯಾಣ ಕರ್ನಾಟಕ ಈಗ ಅರಾಜಕತೆಯ ಕೇಂದ್ರವಾಗ್ತಿದೆ. ಮರಳು ಮಾಫಿಯಾ, ಹಗಲು ದರೋಡೆ ಅಂತಹ ಪ್ರಕರಣಗಳು ಹೆಚ್ಚುತ್ತಿದ್ದು ಇದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಅರಾಜಕತೆಯ ಕೇಂದ್ರವಾಗ್ತಾ ಇದೆ. ಇದಕ್ಕೆ ಈ ಸರ್ಕಾರ, ಇಲ್ಲಿಯ ಸಚಿವರೇ ಕಾರಣ. ಗುಲ್ಬರ್ಗ ಒಂದು ರೀತಿಯ ಡ್ರಗ್ಸ್ ಸಾಗಾಟದ ಕೇಂದ್ರವಾಗ್ತಿರುವುದು ನೋವಿನ ಸಂಗತಿ. ಮರಳು ಮಾಫಿಯಾ, ಹಗಲು ದರೋಡೆ, ಡ್ರಗ್ಸ್ ಸಾಗಾಣೆ ಅಂತ ಪ್ರಕರಣಗಳು ಹೆಚ್ಚುತ್ತಿದ್ದು ಈಗ ಪೆಡ್ಲಿಂಗ್ ಕೇಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಶಿಷ್ಯಂದಿರೇ ಅರೆಸ್ಟ್ ಆಗಿದ್ದು ಈ ಡ್ರಗ್ಸ್ ದಂಧೆ ಎಷ್ಟು ದಿನಗಳಿಂದ ನಡೀತಿದೆ ಅನ್ನೋದರ ಕುರಿತು ಉನ್ನತ ತನಿಖೆಯಿಂದ ಹೊರಬರಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ಹರಿದಾಯ್ದಿದ್ದಾರೆ. ನೋವಿನ ವಿಷಯ, ದುಃಖದ ವಿಷಯ ಏನಪ್ಪ ಅಂತಂದರೆ, ಗುಲ್ಬರ್ಗ ಒಂದು ರೀತಿ ಡ್ರಗ್ಸ್ ಸಾಗಾಟದ ಕೇಂದ್ರ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲಬುರ್ಗಿ ಜನತೆಗೆ ಭಾಳ ಬೇಜಾರದ ಸಂಗತಿ, ಭಾಳ ನೋವಿನ ಸಂಗತಿ. ಇಲ್ಲಿನ ಯುವಕರು, ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂತೇಳಿದರೆ ಈ ಸರ್ಕಾರ, ಈ ಸಚಿವರು, ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ಸ್ ಸಾಗಾಟದ ಕೇಂದ್ರ ಆಗ್ತಾ ಇದೆ. ಇನ್ನೂ ಭಾಳ ನೋವಿನ ಸಂಗತಿ ಏನಪ್ಪ ಅಂತೇಳಿದ್ರೆ, ಅವ್ರ ಶಿಷ್ಯಂದ್ರೆ, ಜಿಲ್ಲಾ ಸಚಿವರ ಶಿಷ್ಯಂದ್ರೇ ಈ ಡ್ರಗ್ಸ್ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನು ಮಾಡ್ತಾ ಇದ್ರೋ ತನಿಖೆಯಿಂದ ಹೊರಗಡೆ ಬರಬೇಕು. ಇವರು ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ತಮ್ಮ ಶಿಷ್ಯಂದರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗೆ ಅರೆಸ್ಟ್ ಮಾಡೋಕ್ಕೆ ಬಿಡ್ತಾರೆ? ಅವರ ರಕ್ಷಣೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಅದಕ್ಕೆ. ಆದ್ದರಿಂದ ಡ್ರಗ್ಸ್ ಸಾಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಇದರ ಬಗ್ಗೆ ತನಿಖೆ ಆಗಬೇಕು. ಪೊಲೀಸರೇನು ಕಣ್ಮುಟ್ಕೊಂಡು ಕುಟ್ಕೊಂಡಿದ್ದಾರಾ? ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ? ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನ ಪೊಲೀಸರಿಗೆ ಕಣ್ಣಿರಲಿಲ್ವ? ಮಂತ್ರಿಗಳಿಗೆ ಕಿವಿ ಇರಲಿಲ್ವ? ಬುದ್ಧಿ ಇರಲಿಲ್ವ? ಎಲ್ಲ ಭ್ರಮಣೆಯಾಗ್ಬಿಟ್ಟಿದೆಯಾ? ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿದ್ದಾವೆ ಅವೆಲ್ಲ ದಂಧೆಗಳು ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ ಅಂದರೆ ಅವರಿಗೆ ರಕ್ಷಣೆ ಇದೆ. ಮರಳ ದಂಧೆ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಡ್ರಗ್ಸ್ ದಂಧೆ ನಡೀತಾ ಇದೆ, ಹಗಲೊತ್ತಿನಲ್ಲಿ ರಾಬರಿ ಆಗ್ತಾ ಇದೆ, ಗೋಲ್ಡ್ ಕದ್ಕೊಂಡು ಹೋಗ್ತಾ ಇದ್ದಾರೆ, ಪಿಸ್ತೂಲನ್ನು ತೋರಿಸಿ ಎದುರಿಸಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ಏನು ನಡೀತಾ ಇದೆ? ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗಿಬಿಟ್ಟಿದೆ. ಲೈಕ್ ಪಾಕಿಸ್ತಾನ್, ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ. ಸುಮ್ಮನೆ ಭಾಷಣ, ಬೌದ್ಧಿಕ್, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು. ರೈತರು ಸಾಯ್ತಾ ಇದ್ದಾರೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ